ಜೋಗಿ ತಾತ, ಬಿಡು, ನೋವಾಗ್ತಾ ಇದೆ. ಇಲ್ಲ, ಸ್ವಲ್ಪ ತಡಿ, ಆಮೇಲೆ ಚೆನ್ನಾಗಿ ಅನಿಸುತ್ತೆ. ಇನ್ನು ಗಟ್ಟಿಯಾಗಿ ಮಾಡ್ತೀನಿ. ಓಕೆ, ಇವತ್ತು ನೀವು ಬಿಡುವ ಹಾಗೆ ಕಾಣಲ್ಲ. ಎಷ್ಟು ಬೇಕೋ ಅಷ್ಟು ಮಾಡಿಕೊಳ್ಳಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಕತೆ ಕೇಳೋದಕ್ಕೆ ಮೈ ಜುಮ್ ಅಂತಿದೆ ಅಲ್ವಾ? ಹೌದು, ಇವತ್ತಿನ ಕತೆ ಹಾಗೆ. ಅದಕ್ಕೆ ಪೂರ್ತಿಯಾಗಿ ವಿಡಿಯೋ ನೋಡಿ ಮತ್ತು ಹೊಸ ವೀಕ್ಷಕರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಸಬ್ಸ್ಕ್ರೈಬ್, ನಿಮ್ಮ ಒಂದು ಶೇರ್ ನಿಮ್ಮ ಬೆಂಬಲವನ್ನು ನನಗೆ ತೋರಿಸುತ್ತದೆ ಮತ್ತು ನನಗೆ ಹೆಚ್ಚೆಚ್ಚು ವಿಡಿಯೋಸ್ ಮಾಡೋದಕ್ಕೆ ಸ್ಫೂರ್ತಿಯನ್ನು ನೀಡುತ್ತದೆ. ನಿಮ್ಮ ಬೆಂಬಲ ನನಗೆ ಇದೆ ಅಂತ ಅನ್ಕೋತೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಬೇರೆಯವರಿಗೂ ಈ ವಿಡಿಯೋ ಹೆಚ್ಚೆಚ್ಚು ತಲುಪುತ್ತದೆ. ಇವತ್ತಿನ ಕತೆ ಜುಮ್ ಜುಮ್ ಅನ್ನುವ ಕತೆ. ನನ್ನ ಹೆಸರು ರಮ್ಯಾ. ನಾನು ಒಂದು ಪ್ರತಿಷ್ಠಿತ IT ಕಂಪನಿಯ ಉದ್ಯೋಗಿ. ಬೆಂಗಳೂರಿನಲ್ಲಿ ಇರುತ್ತೇನೆ. ನಮ್ಮೂರು ಕೋಲಾರದ ಹತ್ತಿರ ಒಂದು ಹಳ್ಳಿ. ಮೊದಲು ನಾನು PGಯಲ್ಲಿ ಇದ್ದೆ. ಆದರೆ ಅಲ್ಲಿ ಊಟ ಸರಿಯಿಲ್ಲದಿದ್ದರಿಂದ ನಾನು ಮತ್ತು ನನ್ನ ಫ್ರೆಂಡ್ಸ್ ಒಂದು ಮನೆಯನ್ನು ಮಾಡಿಕೊಂಡ್ವಿ. ಇದರಿಂದ ನಮಗೆ ತುಂಬ ಅನುಕೂಲ ಆಯಿತು. ಯಾಕಂದರೆ ನಾವೇ ಊಟ ತಿಂಡಿ ಎಲ್ಲವನ್ನೂ ಮಾಡ್ಕೋತಾ ಇದ್ವಿ ಮತ್ತು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ವಿ. ನನ್ನ ಜೊತೆ ನನ್ನ 2 ಸ್ನೇಹಿತರು ಜೊತೆಗೆ ಇದ್ದರು. ಅವರ ಹೆಸರು ಅಂಜಲಿ ಮತ್ತು ಕಾವ್ಯ. ಮೂವರು ಬೇರೆ ಬೇರೆ ಕಂಪನಿಯಲ್ಲಿ ಇದ್ದೀವಿ. ಹಾಗಾಗಿ ನಮ್ಮ ಕೆಲಸದ ಶಿಫ್ಟ್ ಸಹ ಬೇರೆಯೇ ಇರುತ್ತೆ. ಒಂದೊಂದು ಸತಿ ಕೆಲಸ ಒತ್ತಡದಲ್ಲಿ ನಾವು ಯಾರೂ ಸಿಗೋದೇ ಇಲ್ಲ. ಒಬ್ಬರಿಗೆ ಮಾರ್ನಿಂಗ್ ಶಿಫ್ಟ್ ಇದ್ದರೆ ಇನ್ನೊಬ್ಬರಿಗೆ ನೈಟ್ ಶಿಫ್ಟ್ ಇರುತ್ತೆ. ಮೊದಲು ಕೆಲಸ ಇಷ್ಟವಾಗುತ್ತಿತ್ತು. ಆಮೇಲೆ ನನಗೆ ಬೋರ್ ಆಗೋಕೆ ಶುರುವಾಯಿತು. ಯಾಕಂದರೆ ಮನೆಯಲ್ಲಿ ಯಾರೂ ಇರುತ್ತಿರಲಿಲ್ಲ. ಅವರಿಬ್ಬರಿಗೂ ತುಂಬ ಕೆಲಸವಿತ್ತು. ಮಾರ್ಚ್ ತಿಂಗಳಿನಲ್ಲಿ ಅವರಿಗೆ ಸ್ವಲ್ಪ ಕೆಲಸ ಜಾಸ್ತಿ. ಒಂದು ವಾರ ಅವರಿಗೆ ನೈಟ್ ಡ್ಯೂಟಿ ಹಾಕಿದ್ದರು. ಇಬ್ಬರು ಬೆಳಗ್ಗೆ ಬಂದು ಮನೆಯಲ್ಲಿ ಮಲಗುತ್ತಿದ್ದರು. ಸಂಜೆ ಯಾಗೋವರೆಗೂ ನನಗೆ ಹೇಳ್ತಾ ಇರಲಿಲ್ಲ. ನನಗೆ ತುಂಬ ಒಂಟಿ ಅನಿಸುತ್ತಿತ್ತು. ನಾನು ಅಕ್ಕಪಕ್ಕದ ಮನೆಯವರ ಜೊತೆ ಮಾತನಾಡಲು ಶುರು ಮಾಡಿದೆ. ನಮ್ಮ ಪಕ್ಕದ ಮನೆಯ ಆಂಟಿ ಅವರು ನಮ್ಮ ಊರಿನ ಕಡೆಯವರು ಆಗಿದ್ದರು. ಹಬ್ಬ ಹರಿದಿನ ಮನೆಯಲ್ಲಿ ಸ್ಪೆಷಲ್ ತಿಂಡಿ ಊಟ ಮಾಡಿದ್ದಾಗ ನನಗೆ ಕಳಿಸುತ್ತಿದ್ದರು. ತುಂಬ ವಿಶೇಷ ಅಡುಗೆ ಮಾಡಿದ್ದಾಗ ಅವರ ಮನೆಗೆ ಕರೆಯುತ್ತಿದ್ದರು. ಅವರ ಮನೆಯಲ್ಲಿ ಗಂಡ ಹೆಂಡತಿ. ಅವರಿಬ್ಬರಿಗೂ ತುಂಬ ವಯಸ್ಸಾಗಿದೆ. ಅವರ ಮಕ್ಕಳು US ಇದ್ದಾರೆ. ಮೊಮ್ಮಕ್ಕಳು ಇದ್ದಾರೆ. ಅದಕ್ಕೆ ನಾನು ಅವರನ್ನು ಅಜ್ಜ ಅಜ್ಜಿ ಅಂತ ಕರೀತಾ ಇದ್ದೆ. ತಾತನಿಗೆ 70 ವರ್ಷ, ಅಜ್ಜಿಗೆ 63 ವರ್ಷ. ಇಬ್ಬರು ಆರೋಗ್ಯವಾಗಿದ್ದರು. ಯಾವುದೇ BP ಶುಗರ್ ಇರಲಿಲ್ಲ. ಅದರಲ್ಲೂ ತಾತ ತುಂಬ ತಮಾಷೆ ತುಂಟ. ಪಾರ್ಕ್ನಲ್ಲಿ ಹೋಗಿ ಬರುವ ಹುಡುಗಿಯರನ್ನೇ ನೋಡುತ್ತಿದ್ದ. ಅಜ್ಜಿಗೆ ಇದು ಗೊತ್ತಿದ್ದರೂ ಸುಮ್ಮನೆ ಇರುತ್ತಿದ್ದರು. ತಾತ, ನಾನು ಹೊಸ ಬಟ್ಟೆ ಹಾಕಿಕೊಂಡಾಗ ಅದೆಲ್ಲ ಸಖತ್ತಾಗಿ ಕಾಣ್ತೀಯ ರಮ್ಯಾ ಎನ್ನುತ್ತಿದ್ದರು. ಅದರಲ್ಲೂ ನಾನು ಶಾರ್ಟ್ಸ್ ಹಾಕಿಕೊಂಡು ಹೋದರೆಗೆ ಅವರಿಗೆ ತುಂಬ ಇಷ್ಟ. ನನ್ನ ಕಾಲನ್ನೇ ನೋಡುತ್ತಿದ್ದರು. ಒಂದು ಬಾರಿ ಏನಾಯಿತು ಅಂದರೆ, ಅವರಿಬ್ಬರಿಗೂ ಯಾವುದೋ ದೂರದ ದೇವಸ್ಥಾನಕ್ಕೆ ಹೋಗಬೇಕು ಎಂದು ಟಿಕೆಟ್ ಬುಕ್ ಮಾಡಿದ್ದರು. ಅವರು ಹೊರಡುವ ಮುನ್ನ ಹಿಂದಿನ ದಿನ ತಾತ ಹುಷಾರ್ ತಪ್ಪಿದ ಹಾಗಾಯಿತು. ಹೆಚ್ಚೇನೂ ಆಗಿರಲಿಲ್ಲ, ಆದರೆ ಜ್ವರ ಮತ್ತು ಸುಸ್ತು ಇತ್ತು. ಅಜ್ಜಿ ಹೋಗಲ್ಲವೆಂದರೂ ತಾತ ಕೇಳಲಿಲ್ಲ. ಇಲ್ಲ, ನೀನು ಹೋಗಲೇಬೇಕು. ನೀನು ತುಂಬ ಇಷ್ಟಪಟ್ಟಿದ್ದೆ. ನನ್ನಿಂದ ನೀನು ನಿಲ್ಲಬೇಡ. ನಾನು ಆರಾಮಾಗಿ ಇರುತ್ತೇನೆ. ಅಜ್ಜಿಗೆ ತಾತನನ್ನು ಬಿಟ್ಟು ಹೋಗೋಕೆ ಚಿಂತೆ. ಅದಕ್ಕೆ ನನ್ನನ್ನು ಕರೆದು, ನೋಡು ರಮ್ಯಾ, ನಿಮ್ಮ ತಾತನಿಗೆ ಸರಿಯಾದ ಸಮಯಕ್ಕೆ ಔಷಧಿಯನ್ನು ನೀಡಬೇಕು. ಅವರು ಸ್ವಲ್ಪ ಮಾಡಿಕೊಂಡು ಅವರು ಟ್ಯಾಬ್ಲೆಟ್ ನುಂಗೋದೇ ಇಲ್ಲ. ತುಂಬ ಹಠ ಮಾಡುತ್ತಾರೆ. ಆಯಿತು ಅಜ್ಜಿ, ನೀವೇನು ಯೋಚನೆ ಮಾಡಬೇಡಿ. ನಾನು ಫೋನ್ ಮಾಡಿ ಅವರ ಆರೋಗ್ಯದ ಬಗ್ಗೆ ನಿಮಗೆ ತಿಳಿಸುತ್ತೇನೆ.
ಅಜ್ಜಿ ನನ್ನನ್ನು ನಂಬಿ ಅವರ ಪ್ರಯಾಣಕ್ಕೆ ಹೋದರು. ನಾನು ತಾತ ಪಾಪ ಹುಷಾರಿಲ್ಲ ಎಂದು ಮೆಣಸು ಜೀರಿಗೆ ಎಲ್ಲವನ್ನು ಹೆಚ್ಚೆಚ್ಚು ಹಾಕಿ ಅವರಿಗೆ ರಸವನ್ನು ಮಾಡಿ ಮತ್ತು ಅನ್ನವನ್ನು ತೆಗೆದುಕೊಂಡು ಅವರ ಮನೆಗೆ ಹೋದೆ. ಸುಮಾರು 2 ಗಂಟೆ ಆಗಿತ್ತು. ತಾತ ನಿದ್ರಿಸುತ್ತಿದ್ದರು ಅನ್ಸುತ್ತೆ. ಸುಮ್ಮನೆ ಬಾಗಿಲು ಮುಂದೆ ಮಾಡಿದ್ದರು. ನಾನು ಬಾಗಿಲನ್ನು ತೆಗೆದುಕೊಂಡು ಅವರ ಮನೆ ಒಳಗೆ ಹೋದೆ. ಅವರ ಟೇಬಲ್ ಮೇಲೆ ಅಡಿಗೆಯನ್ನು ಇಟ್ಟೆ. ರೂಮಿಗೆ ಹೋಗಿ ನೋಡಿದೆ, ತಾತ ಮಲಗಿದ್ದಾರಾ ಎಂದುಕೊಂಡೆ. ಆದರೆ ತಾತ ಮೊಬೈಲ್ನಲ್ಲಿ ತುಂಟತನದ ವಿಡಿಯೋವನ್ನು ನೋಡುತ್ತಿದ್ದರು. ನಾನು ತಾತ ಎಂದು ಕೂಗಿದೆ. ಅವರು ಗಾಬರಿಯಿಂದ ಫೋನನ್ನು ಮುಚ್ಚಿಕೊಂಡರು. ನಾವೇನು ತಾತ, ಅಜ್ಜಿ ನಿನಗೆ ಜ್ವರ ಎಂದರು. ನೀನು ನೋಡಿದ್ರೆ ತುಂಟ ವಿಡಿಯೋ ನೋಡ್ತಾ ಇದ್ದೀಯಾ? ಇವಾಗಲೂ ನನ್ನ ಮೈ ಬಿಸಿ ಇದೆ ರಮ್ಯಾ. ವಿಡಿಯೋನ ಮೈ ಬಿಸಿ ಮಾಡಿದೆ. ಅಜ್ಜಿ ಇಲ್ಲ ಅಂತ ನನಗೆ ತುಂಬ ಬೇಜಾರಾಗಿದೆ. ಅವಳನ್ನು ತುಂಬ ಮಿಸ್ ಮಾಡುತ್ತಿದ್ದೇನೆ. ಹೌದು, ಹೋಗಿ ಇನ್ನು 3 ಅವರ್ ಆಗಿಲ್ಲ. ಇವಾಗಲೇ ನೀವು ಮಿಸ್ ಮಾಡ್ತಾ ಇದ್ದೀರಾ. ನಿನಗೇನು ಗೊತ್ತು ವಿರಸದ ವೇದನೆ. ಸರಿ, ಊಟ ಇಟ್ಟಿದ್ದೀನಿ, ಊಟ ಮಾಡಿ. ಇರು ರಮ್ಯಾ, ಇಲ್ಲೇ ಮಂಚದ ಮೇಲೆ ಕೂತ್ಕೋ. ನನಗೂ ಒಬ್ಬನೇ ಬೋರ್ ಆಗಿದೆ. ಸ್ವಲ್ಪ ಮಾತಾಡೋಣ. ನೀನು ನಿನ್ನ ಬಾಯ್ ಫ್ರೆಂಡ್ ಬಗ್ಗೆ ಹೇಳು. ನನಗೆ ಯಾರೂ ಬಾಯ್ ಫ್ರೆಂಡ್ ಇಲ್ಲ. ನನಗೆ ಅದರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಬಾಯ್ ಫ್ರೆಂಡ್ ಇದ್ದಾರೆ, ಬರೀ ನೋವಿರುತ್ತೆ. ಅದಕ್ಕೆ ನಾನು ಸಿಂಗಲ್. ಇದು ಆರಾಮಾಗಿ ಹ್ಯಾಪಿಯಾಗಿದ್ದೇನೆ. ಬಾಯ್ ಫ್ರೆಂಡ್ ಇದ್ದರೆ ಇನ್ನಷ್ಟು ಹ್ಯಾಪಿ ಆಗುತ್ತದೆ. ಇಬ್ಬರು ಹ್ಯಾಪಿ ಆಟ ಆಡಬಹುದು. ಆಟ ಆಡಬೇಕಂದ್ರೆ ಬಾಯ್ ಫ್ರೆಂಡ್ ಇರಬೇಕು ಅಂತೇನಿಲ್ಲ ಅಲ್ವಾ ತಾತ? ಹೌದು ರಮ್ಯಾ, ನಿಜ. ಈ ತಾತನಿಗೆ ಬಾಯ್ ಫ್ರೆಂಡ್ ಆಗಬಹುದೇ? ನೀವು ತಾತ ಸುಮ್ಮನೆ ತುಂಟ ತಮಾಷೆ ಮಾಡಬೇಡಿ. ಇಲ್ಲ ರಮ್ಯಾ, ನೀನು ಶಾರ್ಟ್ಸ್ ಹಾಕೊಂಡಾಗ ಸಖತ್ತಾಗಿ ಕಾಣ್ತೀಯ. ನೀನು ಎಷ್ಟು ಚೆನ್ನಾಗಿದ್ದೀಯಾ ಅಂತ ನಿನಗೆ ಗೊತ್ತಿಲ್ಲ. ನಿನ್ನ ದುಂಡು ಮುಖ, ಅಗಲ ಕಣ್ಣುಗಳು ನನ್ನನ್ನು ಸೆಳೆಯುತ್ತವೆ. ಹೌದಾ ತಾತ? ಅಷ್ಟೊಂದು ಸೆಳೆಯುತ್ತಾ? ಹೌದು ರಮ್ಯಾ, ನಿನ್ನ ಜೊತೆ ಹ್ಯಾಪಿ ಆಡಬೇಕು ಎಂದು ಅನಿಸುತ್ತಿದೆ. ಅಜ್ಜಿಗೆ ಬೇಜಾರಾಗುತ್ತೆ. ಇಲ್ಲ, ಅವಳಿಗೇನು ಗೊತ್ತಾಗಲ್ಲ. ನನ್ನ ಮೈ ಬಿಸಿಯಾಗಿದೆ. ಇನ್ನಷ್ಟು ಬಿಸಿ ಮಾಡು. ಓಕೆ ತಾತ, ಆದರೆ ಯಾರಿಗೂ ಗೊತ್ತಾಗಬಾರದು. ಇಲ್ಲ, ನೀನು ಯೋಚನೆ ಮಾಡಬೇಡ. ನಿನ್ನನ್ನು ಹ್ಯಾಪಿ ಮಾಡೋದು ನನ್ನ ಜವಾಬ್ದಾರಿ. ತಾತ ಡೋರನ್ನು ಲಾಕ್ ಮಾಡಿ ನನ್ನನ್ನು ಹತ್ತಿರಕ್ಕೆ ಸೆಳೆದರು. ಹೇಳೋಕೆ ತಾತ ಆದರೂ ತುಂಬ ಗಟ್ಟಿಮುಟ್ಟಾಗಿದ್ಯಾ? ಇವಾಗ ತೋರಿಸ್ತೀನಿ ನೋಡು ಎಷ್ಟು ಗಟ್ಟಿ ಇದೆ ಅಂತ. ತಾತ ಹುಷಾರು, ಇದು ನನಗೆ ಮೊದಲ ಸಲ. ನಾನು ಪುಣ್ಯ ಮಾಡಿದ್ದೆ ನಿನಗೆ ಮೊದಲ ಸಲ ಅನುಭವ ಕೊಡೋಕೆ. ನಾನೂ ಅಷ್ಟೇ ಎಕ್ಸ್ಪೀರಿಯನ್ಸ್ ಆಟಗಾರನಿಂದ ಪಡಿತಾ ಇದ್ದೀನಿ. ಅರ್ಧ ಗಂಟೆ ತಾತ ಅವರ ಶಕ್ತಿ ಪ್ರದರ್ಶನ ಮಾಡಿದರು. ನವ ಯುವಕನಂತೆ ತೋರಿಸಿದರು. ನನಗೆ ತುಂಬ ಇಷ್ಟ ಆಯಿತು. ಇಬ್ಬರು ಮನಸ್ಫೂರ್ತಿಯಿಂದ ತೃಪ್ತಿಯಾದೆವು. ತಾತ, ನನಗೆ ಒಂದು ಆಸೆ ಇದೆ. ನಿನ್ನ ಬಾವಿಯಿಂದ ನಾನು ದಿನ ನೀರು ತೆಗಿಬೇಕು. ಈ ಬಾವಿ ನಿಮ್ಮದೇ ತಾತ. ದಿನಕ್ಕೆ ಎಷ್ಟು ಬಾರಿಯಾದರೂ ನೀವು ನೀರು ತೆಗೆಯಬಹುದು. ಅಜ್ಜಿ ವಾಪಸ್ ಬರೋವರೆಗೂ ನಾನು ತಾತನ ಮನೆಯಲ್ಲೇ ಇದ್ದೆ. ಅವರು ಬಾವಿ ತೋಡುತ್ತಿದ್ದರು. ನಾನು ಅಡಿಗೆ ಕೆಲಸವನ್ನು ಮಾಡುತ್ತಿದ್ದೆ. ಅಜ್ಜಿ 1 ವಾರದ ಮೇಲೆ ಬಂದರು. ತಾತನನ್ನು ನೋಡಿ ಆಶ್ಚರ್ಯಪಟ್ಟರು. ಏನು ಇಷ್ಟು ಬೇಗ ಹುಷಾರಾಗಿ ಇಷ್ಟು ಖುಷಿಯಾಗಿದ್ದೀರಾ? ಎಲ್ಲ ರಮ್ಯಾ ಪ್ರಭಾವ. ಅವಳ ಆರೈಕೆ ನನ್ನನ್ನು ಸುಧಾರಿಸಿದೆ. ಹಾಗಾದರೆ ನಾನು ಮುಂದಿನ ಸಲ ಹೋಗುವಾಗ ಮತ್ತೆ ಬಿಟ್ಟು ಹೋಗಬಹುದು. ಆರಾಮಾಗಿ ಬಿಟ್ಟು ಹೋಗು. ಮನಸ್ಸಿನಲ್ಲಿ ಇಬ್ಬರಿಗೂ ನಮಗೂ ಇದೇ ಬೇಕಿತ್ತು ಎಂದು ಮಾತನಾಡಿಕೊಂಡ್ವಿ. ಅಜ್ಜಿ ನನಗೆ ಅವರು ಹೋಗಿದ್ದ ದೇವಸ್ಥಾನದ ಪ್ರಸಾದಗಳನ್ನು ಕೊಟ್ಟರು ಮತ್ತು ಅವರು ನನಗಾಗಿ ಒಂದು ಚೂಡಿದಾರನ್ನು ತೆಗೆದುಕೊಂಡಿದ್ದರು. ನೀನು ನನ್ನ ಮಗಳ ಸಮಾನನಮ್ಮ ಎಂದು ಆಶೀರ್ವದಿಸಿದರು. ತಾತ ಕಣ್ಣ ಸನ್ನೆಯಲ್ಲೇ ನೀನು ನನ್ನ ಗರ್ಲ್ ಫ್ರೆಂಡ್ ಎಂದು ಕಿಚಾಯಿಸಿದರು. ಈ ಸುಂದರ ಕತೆ ನಿಮಗೆ ಇಷ್ಟವಾಗಿದೆ ಎಂದು ಅನ್ಕೋತೀನಿ. ದಯವಿಟ್ಟು ವಿಡಿಯೋಗೆ ಲೈಕ್ ಕೊಟ್ಟು ಹೆಚ್ಚೆಚ್ಚು ವಿಡಿಯೋಸ್ಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.